ಸಚಿವರ ಮೇಲೆ ಮಾದಿಗರ ಸಿಟ್ಟ್ಯಾಕೆ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಸಂಚಿಕೆಯಲ್ಲಿ ಸ್ವಾಮೀಜಿ ಮೇಲೆ ಮಾದಿಗರ ಸಿಟ್ಟ್ಯಾಕೆ ಎನ್ನುವಂತ ಭಾಗ 1 ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ತೋರಿಸಿದ್ವಿ. ಅದರಲ್ಲಿ ಕೂಡ ಇದೇ ನಾಯಕ ಸಮಾಜದ ಉನ್ನತ ಹುದ್ದೆಗೆ ಹೋಗುವಂತ ಮಹಾನ್ ಚೇತನ. ಆದರೆ ಇವರ ಬಾಯಿ ತೆಗೆದರೆ ಸಾಕು, ಬಾಯೆಲ್ಲ ಒಂದಿಷ್ಟು ಹೊರಟ ಭಾಷೆಗಳು, ಹೇಳಬಾರಂತ ಪದಗಳು ಇವರು ಬೆಳೆಸ್ಕೊಂಡು ಬರ್ತಾರೆ. ಇವರು ನಮ್ಮ ಮಾದಿಗ ಸಮಾಜದ ಮುಂದಿನ ಮುಂಚೂಣಿಯ ನಾಯಕ ಆಗಬಹುದು, ಅಥವಾ ನೀವೇನು ಅನ್ಕೋತಿರೋ ಅದನ್ನು ಆಗಬಹುದು. ಆದರೆ ನಾವು ಮಾತು ಆಡಬಾರ್ದು. ಯಾಕಂದ್ರೆ ಅವರು ಹಿರಿಯರಿದ್ದಾರೆ, ದೊಡ್ಡವರಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ, ಬಹಳಷ್ಟು ಜ್ಞಾನ ಉಳ್ಳವರು ಆಗಿದ್ದಾರೆ. ಯಾಕಂದ್ರೆ ನಾವೆಲ್ಲ ಆಲೋಚನೆ ಮಾಡ್ತಾ ಇರೋದು ಭಾಸ್ಕರ್ ಪ್ರಸಾದ್ ಮತ್ತು ಅವರ ಸಂಘ ಏನಿದೆಯಲ್ಲ, ಪರಿವಾರ ಅಂತೀವಲ್ಲ, ಅಂದ್ರೆ ಬಿಜೆಪಿಯಲ್ಲಿ ಹೆಂಗೆ ಒಂದು ಸಂಘ ಪರಿವಾರ ಅಂತೀವಲ್ಲ, ಹಂಗೆ ಇದು ಒಂದು ಸೆಕೆಂಡ್ ಪಾರ್ಟ್ ಆಫ್ ದ ಸಂಘ ಪರಿವಾರ. ಭಾಸ್ಕರ್ ಪ್ರಸಾದ್ ಸಂಘ ಪರಿವಾರ ಅಂತೀವಲ್ಲ, ಅವರೆಲ್ಲ ಮುಗಿಬೀಳೋದು ಯಾರಂದ್ರೆ ದಲಿತರು ಯಾರಾದ್ರೂ ಕಂಡ್ರೆ ಸಾಕು ಅವ್ರ ಮೇಲೆ ಮುಗಿಬೀಳೋದೇ ಇವ್ರ ಕೆಲಸ. ಅದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಮಾರು ಒಳ ಮೀಸಲಾತಿಯ ಸಂದರ್ಭದಲ್ಲಿ ಅವರು ಏನೆಲ್ಲ ಬೈದ್ರು, ಏನೆಲ್ಲ ಅಂದ್ರು, ಯಾರು ಕೂಡ ನಮ್ಮ ಹೊಲೆಯ ಸಮಾಜದ ಮುಖಂಡರಾಗಿರ್ಬೋದು, ಹೊಲೆಯ ಸಮಾಜದ ಶಾಸಕರಾಗಿರ್ಬೋದು, ಹೊಲೆಯ ಸಮಾಜದ ಸಚಿವರಾಗಿರ್ಬೋದು, ಯಾರು ಕೂಡ ಅವರ ವಿರುದ್ಧ ಒಂದೇ ಒಂದು ತೊಟ್ಟು ಪಿಟ್ಟು ಅನ್ನಲಿಲ್ಲ, ಮಾತು ಕೂಡ ಆಡಲಿಲ್ಲ. ಯಾಕೆ? ಕೆಟ್ಟವ್ರ ಮುಂದೆ, ಕೆಟ್ಟವ್ರ ಜೊತೆಲಿ ಮತ್ತೆ ನಾವು ನಿಂತ್ಕೊಂಡು ಕೆಟ್ಟವ್ರಾಗೋದಕ್ಕಿಂತ ಮುಂಚೆ ಒಂದಿಷ್ಟು ನಾವು ಸಮಾಧಾನ ಇರೋದು ಒಳ್ಳೇದಂತಕ್ಕಂಥ ಒಂದು ಅಜೆಂಡಾಗಳನ್ನ ತಿಳಿದುಕೊಂಡು ತಂಪಾಡಿ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾಳೆನೋ ನಾಡಿದ್ದೋ ಗೊತ್ತಿಲ್ಲ, ಭಾಸ್ಕರ್ ಪ್ರಸಾದ್ ಕೂಡ ಮಾದಿಗ ಸಮಾಜದಲ್ಲಿ ಗೆದ್ದು ಬಂದು ಮಂತ್ರಿ ಆದ್ರೆ ಅವರು ಮಾಡ್ತಕ್ಕಂಥ ಕೆಲಸ ಇದನ್ನೇ. ಹಿಂದೆ ಆಂಜನೇಯ ಮಾಡಿದ್ದು ಕೂಡ ಅದನ್ನೇ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ KH ಮುನಿಯಪ್ಪ ಮಾಡ್ತಿರೋದು ಅದನ್ನೇ. ಮತ್ತು ಇನ್ನೊಬ್ಬ ಸಚಿವರಾಗಿ ತಿಮ್ಮಾಪುರ್ ಮಾಡ್ತಕ್ಕಂಥದ್ದು ಅದನ್ನೇ ಕೆಲಸ, ಹೊರತು ಬೇರೆ ಯಾವುದು ಅಲ್ಲ. ಅವರು ಮಾಡ್ತಕ್ಕಂಥದ್ದು ಕೂಡ ಕೊಳಕತನ, ಅವರು ಮಾಡ್ತದ್ದು ಕುತಂತ್ರಿ, ಮಾನಗೇಡಿ ಕೆಲಸ. ಬಹಳ ಮಾತುಗಳನ್ನು ಆಡಿಕೊಂಡು ಬಂದಂತ ಮಹದೇವಪ್ಪನವರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಈ ಸಮಾಜದ ಮುಖಂಡರು, ಮಾದಿಗ ಸಮಾಜದ ಲೀಡರ್ಗಳು ಟಿ ನರಸೀಪುರದಲ್ಲಿ ಕೂತುಕೊಂಡು ರಾಚಯ್ಯ ಅವರ ಸ್ಮರಣೋತ್ಸವ ಸಂದರ್ಭದಲ್ಲಿ ಅವರ ಈ ಒಂದು ವಿಚಾರ ಅನ್ವಯವಾಗಿ ಮಹದೇವರಪ್ಪ ಅವರ ಕ್ಷೇತ್ರದಲ್ಲಿ ಮಾದಿಗರು ಮುಂದೆ ಅವರನ್ನು ಓಟ್ ಹಾಕಬೇಡಿ, ಮಾದಿಗರು ಅವರನ್ನ ಮುಂದಿನ ಸಾರಿ MLA ಮಾಡಕ್ ಹೋಗಬೇಡಿ, 1 ರೂಪಾಯಿ ಅವರ ಹೆಸರ ಮೇಲೆ ಕಾಸು ಎತ್ತುಕೊಳ್ಳುವ ಮೂಲಕ ಅವಮಾನ ಮಾಡಿರುವಂತ ಈ ಒಂದು ತಂಡಕ್ಕೆ ಅಲ್ಲಿನ ಆಡಳಿತದ ಪೊಲೀಸ್ ಇಲಾಖೆಯವರು ಬಂಧನ ಮಾಡಿದ್ದಾರೆ. ಇರ್ಲಿ, ಹೋರಾಟ ಅಂದಾಗ ಬಂಧನವೂ ಆಗುತ್ತೆ, ಮತ್ತೊಂದು ಆಗುತ್ತೆ. ಆದರೆ ಭಾಸ್ಕರ್ ಪ್ರಸಾದ್ ಅವರು ಅತಿರೇಕದ ಮಾತುಗಳನ್ನಾಡುವ ಮೂಲಕ, ಹೀಯಾಳಿಸಿ ಮಾಡುವ ಮೂಲಕ, ಇನ್ನೊಬ್ಬರ ತೇಜೋವಧೆ ಮಾಡುವ ಮೂಲಕ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಮಾತಾಡಕ್ಕೆ ಪ್ರತಿಯೊಬ್ಬರಿಗೂ ಬರುತ್ತೆ. ಭಾಸ್ಕರ್ ಪ್ರಸಾದ್ ಅಣ್ಣವರೇ, ನೀವು ಯಾವುದೇ ವಿಚಾರವಾಗಿರ್ಲಿ, ಏನೇ ಆಗಿರ್ಲಿ, ಹೊಲೆರನ್ನು ಕಂಡ್ರೆ ನಿಮ್ಮನ್ನ ವಾಂತಿ ಆಗುತ್ತೆ. ಹೊಲೆರ ಹೆಸರು ಕೇಳ್ಕೊಂಡ್ರೆ ಸಾಕು ನಿಮ್ಮನ್ನ ಒಂದಿಷ್ಟು ಹಿರ್ಸು ಮುರ್ಸು ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಇದು ಇವತ್ತಿನಲ್ಲ, ಸುಮಾರು ದಿನಗಳಿಂದ ನಿಮಗೆ ಬಂದಿದೆ. ಬರಲಿ, ಚಿಂತೆ ಇಲ್ಲ. ಆದರೆ ಯಾರಿಗೂ ಕೂಡ ಅವಮಾನ ಮಾಡುವಂಥ ರೀತಿಯಲ್ಲಿ, ಯಾರಿಗೂ ಕೂಡ ಅಪಮಾನ ಮಾಡುವಂಥ ರೀತಿಯಲ್ಲಿ ಹಲವಾರು ಜನ ಬಿಜೆಪಿಯ ಮಾದಿಗ ನಾಯಕರಿದ್ದಾರೆ. ಅವರು ಕೂಡ ನಿಮ್ಮ ತರ ಬಾಯಿ ಬೀಸ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಕೂಡ ಅನೇಕ ಜನ ಮಾದಿಗರಿದ್ದಾರೆ, ನಿಮ್ಮ ತರ ಮಾತಾಡ್ತಾ ಇಲ್ಲ. JDS ನಲ್ಲಿ ಕೂಡ ಸುಮಾರು ಜನ ಮಾದಿಗರಿದ್ದಾರೆ, ನಿಮ್ಮ ತರ ಯಾರು ಕೆಲಸ ಮಾಡ್ತಾ ಇಲ್ಲ. ಆದರೆ ನೀವು ಮಾಡ್ತಾ ಇರೋದು ಮಾತ್ರ ಯಾಕೋ ವಿಪರೀತಕ್ಕ ಹೋಗ್ತಾ ಇದೆ ಅಂತಕ್ಕಂಥ ಆಲೋಚನೆ ನಮ್ಮ ಕಣ್ಣೆದುರಿಗೆ ಬರ್ತಾ ಇದೆ. ನಿಮ್ಮಂಥವರ ವಿಚಾರ, ನಿಮ್ಮಂಥವರ ಚಿಂತನೆ, ನಿಮ್ಮಂಥವರ ಮಾರ್ಗದರ್ಶನ ನಮಗೂ ಬೇಕಾಗುತ್ತೆ.
ನಾವು ಕೂಡ ನಿಮ್ಮ ಜೊತೆ ಮಾತಾಡಬಹುದು. ಆದರೆ ನೀವು ಆಡ್ತಕ್ಕಂಥ ಮಾತುಗಳನ್ನ ಸ್ವಲ್ಪ ನಾಲಿಗೆ ಮೇಲೆ ಹಿಡ್ತಾ ಇದ್ರೆ ಒಳ್ಳೆದಂತ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಭಾಸ್ಕರ್ ಪ್ರಸಾದ್ ಆಡಿರುವಂತಹ ಮಾತುಗಳ ಬಗ್ಗೆ ಒಂದಿಷ್ಟು ಅಬ್ಸರ್ವೇಷನ್ ಮಾಡಿ ಅವರಿಗೆ ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಭಾಸ್ಕರ್ ಪ್ರಸಾದ್ಗೆ ನೀಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ನನ್ನನ್ನು ಕೂಡ ನೀವು ಪ್ರತಿಕ್ರಿಯೆ ನೀಡಬಹುದು. ಯಾಕಂದ್ರೆ ಇದು ಭಾಗ 2. ಸಚಿವ ಮಹದೇವಪ್ಪರ ಮೇಲೆ ಮಾದಿಗರ ಸಿಟ್ಟ್ಯಾಕೆ ಅನ್ನೋದು, ಹಿಂದುಗಡೆ ಕೊಟ್ಟಿರ್ತಕ್ಕಂಥದ್ದು ಸ್ವಾಮೀಜಿ ಮೇಲೆ ಮಾದಿಗರ ಸಿಟ್ಟ್ಯಾಕೆ ಅನ್ನೋದು, ಹೀಗೆ ಮುಂದೆ ಕೊಲೆಯರ ಮೇಲೆ ಮಾದಿಗರ ಸಿಟ್ಟ್ಯಾಕೆ ಎನ್ನುವಂಥ ವಿಷಯದ ಅನುಗುಣವಾಗಿ ಅವರು ಹೇಳುವಂಥ ಮಾತುಗಳನ್ನೇ ನಿಮ್ಮ ಮುಂದೆ ನಾವು ತರೆದಿರ್ತೀವಿ. ಅದು ಒಳ್ಳೆಯದು ಆದರೆ ಸ್ವೀಕಾರ ಮಾಡ್ಕೊಳ್ಳಿ, ಕೆಟ್ಟದಾದರೆ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ. ಆದರೆ ನಿಮ್ಮ ಥರ ನಾವು ಯಾರಿಗೂ ಕೂಡ ನಮ್ಮ ಬಾಯಿ ಮುಖಾಂತರವಾಗಿ ಬೈಯೋದಲ್ಲ. ಇದು ನಮ್ಮ ದೇಶ ವ್ಯಾಖ್ಯೆ, ಇದು ನಮ್ಮ ದೇಹ ವಾಕ್ಯ, ಇದು ನಮ್ಮ ಒಂದು ವಿಚಾರ. ಭಾಸ್ಕರ್ ಪ್ರಸಾದ್ ಅವರೇ, ನಾವು ಇನ್ನೂ ಸಣ್ಣವರು, ಕಲಿಬೇಕಾಗಿದೆ. ನಿಮ್ಮಂಥವರ ಮಾರ್ಗದರ್ಶನ ನಮಗೆ ಬೇಕು. ನಿಮ್ಮಂಥವ್ರ ಆದರ್ಶದಲ್ಲಿ ನಾವು ಕೂಡ ಬೆಳಿಬೇಕು. ಆದರೆ ಈ ಥರ ಬೆಳಿಬಾರ್ದು. ನಿಮ್ಮ ಥರ ಭಾಳ ಆವೇಶದಲ್ಲಿ ನೀವು ಬೆಳೀತಾ ಇದ್ದೀರೋ ಅಥವಾ ನೀವೇನೋ ಒಂದು ಕಂಡುಕೊಂಡಿರೋ ಗೊತ್ತಾಗ್ತಾ ಇಲ್ಲ. ಇರಲಿ, ಮುಂದಿನ ವಿಚಾರ ಮುಂದೆ ಇರೋಣ. ಆದರೆ ಯಾವುದಕ್ಕೂ ಒಂದಿಷ್ಟು ಇತಿಮಿತಿ ಇರಲಿ ಅನ್ನೋದನ್ನ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಾನು ನಿಮ್ಮ MP ಮುದಾಳೆ. ರಾಜ್ಯ ಸರ್ಕಾರದ ಸಚಿವ ಕುತಂತ್ರಿ ಮಹದೇವಪ್ಪ, ಮಾನ್ಗೇಡಿ ಮಹದೇವಪ್ಪ ಮಾತುಕತೆಗೆ ಬನ್ನಿ ಅಂತ ಕರೆದು ನಾವು ಮಾತುಕತೆಗೆ ಬಂದ್ರೆ ನಮ್ಮ ಮಾತುಕತೆಗೆ ಕರ್ಸ್ಕೊಳ್ಳೋಕೆ ತಾಕತ್ತಿಲ್ಲದೆ ಇರುವಂತ ಸಚಿವ ಪೊಲೀಸ್ನವ್ರನ್ನ ಬಿಟ್ಟು ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇಷ್ಟು ಜನ ಪೊಲೀಸ್ನವ್ರು ಆಗಲೇ ನಮ್ಮೆಲ್ಲ ತಂಡಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೊಂದರೆ ಇಲ್ಲ, ನಾವು ಮಾತು ಕೊಟ್ಟಂತೆ ಎಷ್ಟೇ ದಿವಸಗಳಾಗ್ಲಿ ಈ ಹೋರಾಟ ಮುಂದುವರಿತದೆ. ಇವ್ರು ಕರ್ಕೊಂಡಾಗ ನಮಗೆ ಜೈಲಿಗೆ ಹಾಕಿದ್ರು ಅಲ್ಲೂ ಹೋರಾಟವೇ, ಬಿಟ್ಟರು ರೋಡ್ ಬಂದ್ರು ಮತ್ತು ಹೋರಾಟವೇ. ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಒಳಮೀಸಲಾತಿ ವಿಚಾರ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಡೀ ರಾಜ್ಯದಾದ್ಯಂತ ಈ ಸರ್ಕಾರದ ಈ ದಬ್ಬಾಳಿಕೆ, ರಾಜ್ಯ ಸರ್ಕಾರದ ದಬ್ಬಾಳಿಕೆ, ಸಿದ್ದರಾಮಯ್ಯನ ನಂಬಿಕೆ ದ್ರೋಹ, HC ಮಹದೇವಪ್ಪನ ಮಾದಿಗರ ಮನೆ ಹಾಳ್ತನ, ಇದ್ರ ವಿರುದ್ಧ ಎಲ್ಲರೂ ಕೂಡ ನೀವು ಖಂಡಿಸಬೇಕು. ಇಡೀ ರಾಜ್ಯದಾದ್ಯಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ನಿಮಗೆ ಕೇಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ. ಜೈ ಭೀಮ್. ರಾಜ್ಯ ಸರ್ಕಾರದ ಸಚಿವ ಕುತಂತ್ರಿ ಮಹದೇವಪ್ಪ, ಮಾನ್ಗೇಡಿ ಮಹದೇವಪ್ಪ ಮಾತುಕತೆಗೆ ಬನ್ನಿ ಅಂತ ಕರೆದು ನಾವು ಮಾತುಕತೆಗೆ ಬಂದ್ರೆ ನಮ್ಮ ಮಾತುಕತೆಗೆ ಕರ್ಸ್ಕೊಳ್ಳೋಕೆ ತಾಕತ್ತಿಲ್ಲದೆ ಇರುವಂತ ಸಚಿವ ಪೊಲೀಸ್ನವ್ರನ್ನ ಬಿಟ್ಟು ಇವತ್ತು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇಷ್ಟು ಜನ ಪೊಲೀಸ್ನವ್ರು ಆಗಲೇ ನಮ್ಮೆಲ್ಲ ತಂಡಗಳನ್ನು ತುಂಬಿಕೊಂಡು ಹೋಗಿದ್ದಾರೆ. ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ತೊಂದರೆ ಇಲ್ಲ, ನಾವು ಮಾತು ಕೊಟ್ಟಂತೆ ಎಷ್ಟೇ ದಿವಸಗಳಾಗ್ಲಿ ಈ ಹೋರಾಟ ಮುಂದುವರಿತದೆ. ಇವ್ರು ಕರ್ಕೊಂಡಾಗ ನಮಗೆ ಜೈಲಿಗೆ ಹಾಕಿದ್ರು ಅಲ್ಲೂ ಹೋರಾಟವೇ, ಬಿಟ್ಟರು ರೋಡ್ ಬಂದ್ರು ಮತ್ತು ಹೋರಾಟವೇ. ನಮಗೆ ಶಾಶ್ವತವಾದಂತಹ ಒಂದು ಪರಿಹಾರ ಒಳಮೀಸಲಾತಿ ವಿಚಾರ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇಡೀ ರಾಜ್ಯದಾದ್ಯಂತ ಈ ಸರ್ಕಾರದ ಈ ದಬ್ಬಾಳಿಕೆ, ರಾಜ್ಯ ಸರ್ಕಾರದ ದಬ್ಬಾಳಿಕೆ, ಸಿದ್ದರಾಮಯ್ಯನ ನಂಬಿಕೆ ದ್ರೋಹ, HC ಮಹದೇವಪ್ಪನ ಮಾದಿಗರ ಮನೆ ಹಾಳ್ತನ, ಇದ್ರ ವಿರುದ್ಧ ಎಲ್ಲರೂ ಕೂಡ ನೀವು ಖಂಡಿಸಬೇಕು. ಇಡೀ ರಾಜ್ಯದಾದ್ಯಂತ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ನಿಮಗೆ ಕೇಳ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಜೈ ಮಾದಿಗ.